ಸದ್ದು ಕೇಳಿಸ್ತಿತ್ತು, ಆ ಗದ್ದಲನೂ ಕೇಳಿಸ್ತಿತ್ತು. ಆ ತಾಯಿ ಹಿರಿಯಮ್ಮ ನಿಮ್ಮೆಲ್ಲರಿಗೂ ಒಳಿತನ ಮಾಡಲಿ. ಏನು ಇವತ್ತು ಯುವಕ ಮಿತ್ರರು ಸುತ್ತ ಕಳ್ಳಿ ಮೆಚ್ಚುವಂತ ರೀತಿಯಲ್ಲಿ ಒಂದು ದೇವತಾ ಕಾರ್ಯವನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ವಿಜೃಂಭಣೆಯಿಂದ, ಬಹಳ ಭಕ್ತಿಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆ ತಾಯಿ ಗ್ರಾಮದ ಮೇಲೆ ಮತ್ತು ಇಲ್ಲಿ ಏನು ಈ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ, ದೇವತಾ ಕಾರ್ಯವನ್ನ ಮಾಡಿದ್ದಾರೆ, ಎಲ್ಲ ಯುವಕ ಮಿತ್ರರಿಗೆ ಆಶೀರ್ವಾದವನ್ನ ಮಾಡಿ ಎಲ್ಲರ ಬದುಕು ಬಂಗಾರವಾಗಲಿ, ಅವ್ರಿಗೆಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಕಿರ್ಗಂದೂರು ಗ್ರಾಮ ಇನ್ನೂ ಹೆಚ್ಚು ಹೆಚ್ಚು, ಯಾಕಂದ್ರೆ ಪ್ರಪಂಚವೇ ಗುರುತಿಸುವಂತ ಮಟ್ಟಕ್ಕೆ ಈ ಗ್ರಾಮ ಬೆಳೆದಿದೆ. ತಿಳಿಸುವಂತ ಸಲುವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಲಾಗಿದೆ. ಜೋರಾದ ಚಪ್ಪಾಳೆ ರಾಮಚಂದ್ರ ಸರ್ ಹಾಗೆ ರವೀಂದ್ರ ಶ್ರೀಕಂಠಯ್ಯ ಸರ್ಗೆ. ನಿಂತ್ಕೊಳ್ಳಿ ಕ್ಲೋಸ್ ಆಗಿ. ಕ್ಲೋಸ್ ಆಗಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಶ್ರೀ ಹಿರಿಯಮ್ಮ ದೇವಿಯ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿನಯ್ ಹಾಗೂ ಎಲ್ಲ ಸ್ನೇಹಿತರು, ಹೆಸರು ಬೇಜಾರು ಮಾಡ್ಕೊಬೇಡಿ, ಎಲ್ಲ ಸ್ನೇಹಿತರು ಹಾಗೂ ಈ ಊರಿನ ಹಿರಿಯರು, ಮುಖಂಡರು ಎಲ್ಲ ಸೇರಿ ಇವತ್ತೊಂದು ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನಿನ್ನೆ ರಾತ್ರಿಯಿಂದ ಸುಧಾ ಅತಿ ವಿಜೃಂಭಣೆಯಿಂದ ಆ ತಾಯಿ ದೇವತೆಯನ್ನ ಪೂಜಿಸಿ ಇವತ್ತು ಎಲ್ಲರಿಗೂ ಬೆಳಿಗ್ಗೆ 8 ಗಂಟೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ನಿಮ್ಮ ಕುಟುಂಬಕ್ಕೆ, ನಿಮ್ಗೆ ಅಂತ. ಹಾಗೆ ಮುಂಭಾಗ ಇರುವಂತ ನನ್ನೆಲ್ಲ ಭಕ್ತಾದಿಗಳಿಗೂ ಆ ತಾಯಿ ಒಳ್ಳೆಯದನ್ನ ಮಾಡಲಿ. ಹಾಗೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಹಿರಿಯರು, ಹಿತೈಷಿಗಳು, ಮಾಜಿ ಶಾಸಕರು ಆದಂಥ ರವೀಂದ್ರ ಶ್ರೀಕಂಠಣ್ಣವರೇ ಹಾಗೂ ನಮ್ಮ ಈ ಭಾಗದ ಮುಖಂಡರಾದಂಥ ದೇವರಾಜ ಅಣ್ಣವರೇ ಹಾಗೂ ವೇದಿಕೆ ಇರುವಂಥ ಎಲ್ಲ ಗೌರವಾನ್ವಿತ ಮುಖಂಡರೇ ಹಾಗೂ ಮುಂಭಾಗ ಇರುವಂಥ ಎಲ್ಲ ಬಂಧುಗಳೇ, ನಿಜವಾಗ್ಲೂ ನನಗೆ ಸಂತೋಷ. ಯಾಕೆಂದ್ರೆ ನಾನು ಹುಡುಗರು ಬಂದಾಗ ಹೇಳಿದೆ, ಏನು ಇಷ್ಟೊಂದು ಜೋರಾಗಿ ಹಬ್ಬದ ರೀತಿ ಮಾಡ್ತೀವಿ. ಇಲ್ಲ ಅಣ್ಣ, ಈ ಸರಿ ನಾವು ಇದೇ ಮೊದಲ ಬಾರಿಗೆ ನಾವು ಹಿರಿಯಮ್ಮನ ದೇವಸ್ಥಾನದ ಉತ್ಸವವನ್ನು ಮಾಡ್ತಾ ಇದ್ದೀವಿ, ನೀವು ತಾವು ಬರಬೇಕು ಅಂತ ಹೇಳಿದ್ರು. ಹಾಗೆ ನಿಖಿಲಣ್ಣವ್ರನ್ನು ಸುಧಾ ಎಲ್ಲ ಮುಖಂಡರು ಮತ್ತು ಯುವಕರು ಕರೆದಿದ್ರು. ಇವತ್ತು ಅವರು ಕಾರ್ಯನಿಮಿತ್ತ ಬರೋಕ್ಕಾಗಿಲ್ಲ, ಯಾರು ಅನ್ಯತೆ ವಹಿಸಬಾರ್ದು ಅಂತ ಹೇಳ್ತಾ, ಹಾಗಾಗಿ ನಮ್ಮ ರವೀಂದ್ರಣ್ಣವರು ನಾವು ಜೊತೆಲಿ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಹಾಗೆ ಅದೇ ರೀತಿ ಬಂದು ಇವತ್ತು ಆ ತಾಯಿಯ ದರ್ಶನ ಪಡೀಲಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಯಾವಾಗಲೂ ಚಿರುಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಹಿರಿಯಮ್ಮ ತಾಯಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ JDS ಮುಖಂಡರು, ನನ್ನ ಆತ್ಮೀಯರು ಆದಂಥ ರಾಮಚಂದ್ರರವರೇ, ಮತ್ತೊಬ್ಬ ಸ್ನೇಹಿತರು ಆತ್ಮೀಯರು ಆದಂಥ JDS ಮುಖಂಡರು ದೇವರಾಜ್ರವರೇ, ಅನೇಕ ಮುಖಂಡರುಗಳು ವೇದಿಕೆಯಲ್ಲಿದ್ದೀರಿ, ಜನಪ್ರತಿನಿಧಿಗಳು, ಪಂಚಾಯಿತಿ ಮೆಂಬರ್ಗಳು, ಎಲ್ಲ ಸ್ನೇಹಿತರೆಲ್ಲ ಇದ್ದೀರಿ, ತಾಯಂದ್ರೆ, ಸಹೋದರರೇ. ಅರ್ಥಪೂರ್ಣವಾಗಿ ತಾಯಿಯ ಒಂದು ಹಬ್ಬನ ತಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ನಾನು ಊರಿಗೆ ಎಂಟರ್ ಆಗುವಾಗ
ಇದೇನಿದು ಊರಪ್ಪನ ಏನು ಅಂತ ಕೇಳಿದೆ. ಯಾಕೆಂದ್ರೆ ನಾನು ಯಾವಾಗಲೂ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರೋದನ್ನ ನಾನು ನೋಡೇ ಇಲ್ಲ. ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ನೀವು ಕಿರ್ಗಂದೂರ್ನವ್ರು ಏನು ಮಾಡಿದ್ರು ವಿಶೇಷವಾಗಿ ಮಾಡ್ತೀರಿ, ಅದಂತೂ ಗ್ಯಾರಂಟಿ. ಮೊದಲಿಂದ ನೋಡಿದ್ದೀವಿ, ಭಾಳ ಏನು ಮಾಡಿದ್ರು ವಿಶೇಷವಾಗಿ ಮಾಡ್ತೀರಿ. ಹಾಗಾಗಿ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ. ದೇವರ ಒಂದು ಎಲ್ಲರೂ ಸೇರಿ ಒಂದು ಸದ್ಭಾವನೆ ಬರೋ ರೀತಿಯಲ್ಲಿ ಗ್ರಾಮದ ಹಿರಿಯರು, ಯುವಕರು ಮುಖ್ಯವಾಗಿ ಎಲ್ಲರೂ ಸೇರಿ ಕಿರ್ಗಂದೂರು ಗ್ರಾಮಕ್ಕೆ ಒಂದು ಹಿರಿಮೆ ಬರೋ ರೀತಿಯಲ್ಲಿ ಇದೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಿರಿಯಮ್ಮ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಎಲ್ಲರೂ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬದುಕೋಕ್ಕೆ ವರ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂಡು, ಇನ್ನು ಈ ಸಲ ಚೆನ್ನಾಗಿ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿದೆ. ತಾಯಿ ಆಶೀರ್ವಾದ ಎಲ್ಲರಿಗೂ ಇದೇ ರೀತಿ ಸದಾ ನಮ್ಮ ಭಾಗಕ್ಕೆ ಇರಲಿ ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ.